So good morning, dear students. So in previous class we have studied about this capacitors in series connection. Okay. So why we are going for this uh, combination that we have studied. Combination ಗೆ ನಾವು ಯಾಕೆ ಹೋಗಬೇಕು ಅನ್ನೋದು ನಮಗೆ ಅದನ್ನ ನಾವು ಕಲ್ತಿದ್ದೀವಿ. So combination ಒಳಗೆ ಏನಾಗುತ್ತೆ? There are mainly two types of simple this one combinations ಇದೆ, that is series combination, parallel combination ಇದೆ. ಇನ್ನೊಂದು ಮಿಕ್ಸ್ಡ್ ಕಾಂಬಿನೇಷನ್ ಅಂತ ಬರುತ್ತೆ, that you are not going to study here. ಓಕೆ, ನೀವು ಮಿಕ್ಸ್ಡ್ ಕಾಂಬಿನೇಷನ್ ನೀವು ಓದೋದಿಲ್ಲ. ಸೊ ಯಾಕೆ ನಾವು ಕಾಂಬಿನೇಷನ್ ಗೆ ಹೋಗ್ಬೇಕು ಅಂತ ಹೇಳಿದ್ರೆ, ಇನ್ ಆರ್ಡರ್ ಟು ಗೆಟ್ ದಿ ಇಫೆಕ್ಟಿವ್ನೆಸ್ ಆಫ್ ಎ ಕೆಪಾಸಿಟನ್ಸ್. ಸೊ ಕೆಪಾಸಿಟರ್ ನ ಇಫೆಕ್ಟಿವ್ನೆಸ್ ಅನ್ನ ಇನ್ಕ್ರೀಸ್ ಮಾಡೋದಕ್ಕೆ ಆರ್ ಡಿಕ್ರೀಸ್ ಮಾಡೋದಕ್ಕೆ ಏನ್ ಮಾಡ್ತಿದೀವಿ, ವಿ ಆರ್ ಗೋಯಿಂಗ್ ಫಾರ್ ಎ ದಿಸ್ ಕಾಂಬಿನೇಷನ್. ಇನ್ ಪ್ರೀವಿಯಸ್ ಕ್ಲಾಸ್ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ದಿ ಸೀರೀಸ್ ಕಾಂಬಿನೇಷನ್. ಇನ್ ಸೀರೀಸ್ ಕಾಂಬಿನೇಷನ್ ಅಂತ ಹೇಳಿದ್ರೆ, so the potential applied across the combination is V is equal to V1 plus V2. That is, sum of the individual potential differences across the capacitor is equal to the potential applied across the combination, and the charge on the each capacitor is same. ಯಾವ್ದ್ರಲ್ಲಿ ಅದು series combination ಅಲ್ಲಿ. In parallel combination ಏನಾಗುತ್ತೆ, ಇದಕ್ಕೆ reverse ಆಗುತ್ತೆ. So that is, potential difference across each capacitor is same. So potential difference ಅಂತ ಹೇಳಿದ್ರೆ V ಅನ್ನೋದು ಏನಾಗುತ್ತೆ, ನನಗೆ ಸೇಮ್ ಆಗುತ್ತೆ, but the total charge on this system is equal to sum of the individual charges present on the capacitor. ಅಂದ್ರೆ capacitor 1 ಒಳಗೆ ಎಷ್ಟು ಚಾರ್ಜ್ ಸ್ಟೋರ್ ಆಗಿರುತ್ತೆ ಪ್ಲಸ್ capacitor 2 ಒಳಗೆ ಎಷ್ಟು ಚಾರ್ಜ್ ಸ್ಟೋರ್ ಆಗಿರುತ್ತೆ, ಅದನ್ನ ಆಡ್ ಮಾಡಿದ್ರೆ ಇಟ್ ವಿಲ್ ಈಕ್ವಲ್ ಟು ದಿ ಕೆಪಾಸಿಟೆನ್ಸ್ ಆಫ್ ದಿ ಟೋಟಲ್ ಕಾಂಬಿನೇಷನ್ ನಮಗೆ ಸಿಗುತ್ತೆ. Okay, so again now today in class we are going to study about the parallel combination. So delay ಮಾಡೋದು ಬೇಡ. So parallel combination ಏನು ಅಂತ, so ನೀವು series combination ನ ಕರೆಕ್ಟ್ ಆಗಿ ಕಲ್ತಿದ್ರೆ this parallel combination it is very easy. ಸರಿನಾ? ಸೊ ಹಾಗಾದ್ರೆ ಇದನ್ನ ಮಾಡೋಣ. ಸೊ parallel combination ಅಂದ್ರೆ ಏನು, ಎರಡು ಫಿಕ್ಸ್ಡ್ ಪಾಯಿಂಟ್ಸ್ ಇರಬೇಕಾ. ಸೊ ಎರಡು ಫಿಕ್ಸ್ಡ್ ಪಾಯಿಂಟ್ಸ್ ಅನ್ನ ತಗೊಂಡು let us consider this as a point 1, this as a point B. ಆಯ್ತಾ, ಎರಡು ಪಾಯಿಂಟ್ ಅಂತ ನಾವು ಅದನ್ನ ತಗೊಳ್ತಾ ಇದೀವಿ. ಈ ಪಾಯಿಂಟ್ ಇಂದ ಏನ್ ಮಾಡ್ಬೇಕು, ಒಂದು ಕೆಪಾಸಿಟರ್ ನ ಇಲ್ಲಿ ಡ್ರಾ ಮಾಡ್ಬೇಕು. ಸೊ ಡ್ರಾ ಮಾಡ್ಕೊಳ್ತಾ ಹೋಗಿ. ಸೊ ಡ್ರಾ ಕೆಪಾಸಿಟರ್, ಎರಡು ಲೆಂತ್ ಸೇಮ್ ಇರ್ಲಿ. ಸೊ ದಿಸ್ ಈಸ್ ಒನ್ ಕೆಪಾಸಿಟರ್, ಇದೊಂದು ನನಗೆ ಒಂದು ಕೆಪಾಸಿಟರ್ ಆಯ್ತು. ಇಲ್ಲಿ ಇನ್ನೊಂದು ಕೆಪಾಸಿಟರ್. ಸೊ ದಿಸ್ ವಿಲ್ ಬಿ ದಿ ಸೆಕೆಂಡ್ ಕೆಪಾಸಿಟರ್. ನೀವು ಸ್ವಲ್ಪ ನೀಟಾಗಿ ಬಿಡಿಸೋದು. ನಾನು ಬಿಡಿಸೋದು ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ, ಸರಿನಾ? ಸೊ ಇದಕ್ಕೆ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಕನೆಕ್ಟ್ ಇಟ್ ಟು ಎಕ್ಸ್ಟರ್ನಲ್ ಬ್ಯಾಟರಿ. ಎಕ್ಸ್ಟರ್ನಲ್ ಬ್ಯಾಟರಿಗೆ ನೀವ್ ಏನ್ ಮಾಡ್ಬೇಕು, ಅದನ್ನ ಕನೆಕ್ಷನ್ ಮಾಡ್ಬೇಕು. ಸೊ ಹೀಗೆ, ಸರಿನಾ? ಸೊ ವಾಟ್ ಇಸ್ ದಿಸ್ ಕೆಪಾಸಿಟರ್? ದಿಸ್ ಇಸ್ ದಿ ಕೆಪಾಸಿಟರ್ ಎ, ದಿಸ್ ವಿಲ್ ಬಿ ಕೆಪಾಸಿಟರ್ ಬಿ. ಎರಡು ಕೆಪಾಸಿಟರ್ಸ್ ಇದೆ. ಇದ್ರ ಕೆಪಾಸಿಟೆನ್ಸ್ ಎಷ್ಟಿದೆ, C1 ವಿಲ್ ಬಿ ಕೆಪಾಸಿಟೆನ್ಸ್, ಅಂಡ್ ಇದ್ರ ಕೆಪಾಸಿಟೆನ್ಸ್ ಎಷ್ಟಿದೆ, ಇಟ್ ವಿಲ್ ಬಿ C2 ಅಂತ ನನಗೆ ಕೆಪಾಸಿಟೆನ್ಸ್ ನ ತಗೊಳ್ತೀನಿ. ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಏನ್ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ದಿ ಚಾರ್ಜ್ ನನಗೆ ಏನಾಗಿರುತ್ತೆ, ಡಿಫ್ರೆಂಟ್ ಇರುತ್ತೆ. ಇಲ್ಲಿ ಕೆಳಗಡೆ ಬರ್ತೀನಿ, Q1 and Q2 ಆರ್ ದಿ ಚಾರ್ಜಸ್ ಆಫ್ ದಿ ಕೆಪಾಸಿಟರ್ ಎ ಅಂಡ್ ಬಿ ಅಂತ. ಅದಕ್ಕೆ ಏನ್ ಮಾಡ್ಬೇಕು, ಇಲ್ಲಿ ನಾನು Q1 ಅನ್ನೋದು ಒಂದು ಚಾರ್ಜ್ ಆಯ್ತು, ಅಂಡ್ ಹಿಯರ್ ಇಟ್ ವಿಲ್ ಬಿ Q2 ಅನ್ನೋದು ಚಾರ್ಜ್ ಆನ್ ಕೆಪಾಸಿಟರ್ C2 ಅಂತ. ಸೊ ಎಷ್ಟು ನನಗೆ ಪೊಟೆನ್ಶಿಯಲ್ ಇರುತ್ತೆ, ದಿ ಪೊಟೆನ್ಶಿಯಲ್ ಅಪ್ಲೈಡ್ ವಿಲ್ ಬಿ ಸೊ ಪಾಸಿಟಿವ್ ನೆಗೆಟಿವ್. V is the potential applied. ಸರಿನಾ? Let us consider two capacitors of the capacitance C1 and C2. C1 and C2 connected in parallel as shown in the figure. So figure ಅಲ್ಲಿ ತೋರಿಸಿರೋ ತನಕ ನಾವೇನ್ ಮಾಡಿದೀವಿ, ಅದನ್ನ ಕನೆಕ್ಟ್ ಮಾಡಿದೀವಿ. Let Q1 and Q2 are the charges on the capacitor A and B respectively. A and B respectively. ಸರಿನಾ? V is the potential applied across the combination. V is the potential applied across the combination. Right? ಸರಿನಾ? ಸೊ ಏನಾದ್ರು ಡೌಟ್ ಇದ್ರೆ ಅಲ್ಲಿ ಟೆಕ್ಸ್ಟ್ ಮಾಡ್ತಾ ಹೋಗಿ, ಆಯ್ತಾ? ಸೀರೀಸ್ ಕಾಂಬಿನೇಷನ್ ನಾನು ಡೀಟೇಲ್ ಆಗಿ ಹೇಳಿದೀನಿ, ಮತ್ತೆ ಇದನ್ನ ಡೀಟೇಲ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ. ಅದರದ ನಾವು ರಿವರ್ಸ್ ಬರೀತಾ ಹೋಗ್ತೀವಿ ಅಷ್ಟೇ. ಸರಿನಾ? ಇದಿಷ್ಟ ಆದ್ಮೇಲೆ ಏನ್ ಬರೀತಿದ್ವಿ ನಾವು, ಇನ್ ಪ್ಯಾರಲಲ್ ಕಾಂಬಿನೇಷನ್. ಸೇಮ್ ಅಲ್ಲಿ ಸೀರೀಸ್ ಕಾಂಬಿನೇಷನ್ ಅಂತ ಬರೀತೀವಿ, ಇಲ್ಲಿ ಏನ್ ಬರೀಬೇಕು, ಇನ್ ಪ್ಯಾರಲಲ್ ಕಾಂಬಿನೇಷನ್. ಸೊ ಏನಾಗುತ್ತೆ ಪ್ಯಾರಲಲ್ ಕಾಂಬಿನೇಷನ್ ಒಳಗೆ, ಸೊ ಸೀರೀಸ್ ಕಾಂಬಿನೇಷನ್ ಒಳಗೆ ಏನ್ ಬರ್ದಿದ್ವಿ, V is equal to V1 plus V2 ಅಂತ ಬರ್ದಿದ್ವಿ. ಇಲ್ಲಿ ಪ್ಯಾರಲಲ್ ಕಾಂಬಿನೇಷನ್ ಏನ್ ಬರೀಬೇಕು, Q is equal to Q1 plus Q2. Q is equal to Q1 plus Q2. ಇದನ್ನ ಏನ್ ಮಾಡ್ಬೇಕು, ಈಕ್ವೇಶನ್ ನಂಬರ್ 1 ಅಂತ ತಗೋಬೇಕು. ಗೊತ್ತಾಗ್ತಿದೆ ಅಲ್ಲ? ಸೊ ಇನ್ ಸೀರೀಸ್ ಕಾಂಬಿನೇಷನ್ ಒಳಗೆ V is equal to V1 plus V2. ಇನ್ ಪ್ಯಾರಲಲ್ ಕಾಂಬಿನೇಷನ್ Q is equal to Q1 plus Q2. ನೆಕ್ಸ್ಟ್ ಏನ್ ಮಾಡ್ಬೇಕು, ಬೈ ಡೆಫಿನೇಷನ್ ತಗೋಬೇಕಾ.
So next, by definition. Then next by definition. So by definition, so Atya, ಇನ್ನೊಂದ್ಸತಿ ಹೇಳ್ಬೇಕಾ? So here let us consider two capacitors. So let us consider the two capacitors A and B of capacitance C1 and C2 connected in parallel. ಎರಡು capacitors ನ ಏನ್ ಮಾಡಬೇಕು? Parallel ಆಗಿ ಅದನ್ನ ಕನೆಕ್ಷನ್ ಮಾಡಬೇಕು. So parallel connection ಅಂತ ಹೇಳಿದ್ರೆ two capacitors connected to a two common points. ಇದೊಂದು ನನಗೆ ಕಾಮನ್ ಪಾಯಿಂಟ್, ಇದೊಂದು ನನಗೆ ಕಾಮನ್ ಪಾಯಿಂಟ್, ಎರಡು ಕಾಮನ್ ಪಾಯಿಂಟ್ ಇದೆ. Q1 ಅಮೌಂಟ್ ಆಫ್ ಚಾರ್ಜ್ ಯಾವ್ದ್ರಲ್ಲಿ ಸ್ಟೋರ್ ಆಗ್ತಿದೆ? C1 ಕೆಪಾಸಿಟರ್ ಸ್ಟೋರ್ ಆಗ್ತಿದೆ. Q2 ಅನ್ನೋದು ಕೆಪಾಸಿಟರ್ B ಅಲ್ಲಿ ನನಗೆ ಸ್ಟೋರ್ ಆಗ್ತಾ ಇದೆ. ಇದಕ್ಕೆ ನೀವೇನ್ ಮಾಡ್ಬೇಕು? ದಿ ಪೊಟೆನ್ಶಿಯಲ್ ನ ಅಪ್ಲೈ ಮಾಡ್ಬೇಕು, ಎಕ್ಸ್ಟರ್ನಲ್ ಪೊಟೆನ್ಶಿಯಲ್. ಸೊ ಇಷ್ಟು. ಇನ್ ಪ್ಯಾರಲಲ್ ಕಾಂಬಿನೇಷನ್ Q is equal to Q1 plus Q2. ಸೊ ಬೈ ಡೆಫಿನೇಷನ್ ನೀವೇ ಮಾಡ್ಕೋಬಹುದು. ಬೈ ಡೆಫಿನೇಷನ್ ಸೊ ಏನ್ ಹೇಳುತ್ತೆ ಡೆಫಿನೇಷನ್? ಸೊ ಬೈ ಡೆಫಿನೇಷನ್ ಕೆಪಾಸಿಟೆನ್ಸ್ ಆಫ್ ದಿ ಕೆಪಾಸಿಟರ್ ಗಿವನ್ ಬೈ C is equal to Q divided by V. ಸೊ ಬೈ ಡೆಫಿನೇಷನ್ C is equal to Q divided by V. This implies ನಿಮ್ಗೆ ಏನ್ ಬೇಕು? Q ಬೇಕು. Q is equal to C into V ಅಂತ ಆಯ್ತು. ಸೊ ನನಗೆ ಏನ್ ಬೇಕು? Q ಬೇಡ, ನನಗೆ Q1 ಬೇಕು. therefore Q1 is equal to C1. ಸರಿನಾ? C1 into V. ಪೊಟೆನ್ಶಿಯಲ್ ನನಗೆ ಸೇಮ್ ಇರುತ್ತೆ ಅಂತ ಹೇಳಿದ್ವಿ. ಸೊ ಅದಕ್ಕೆ ಏನಾಯ್ತು? Q1 is equal to C1 into V and Q2 is equal to it is C2 into V ಅಂತ ಆಯ್ತು. ಸರಿನಾ? ಈಗ ಏನ್ ಮಾಡ್ಬೇಕು? ಇಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. therefore equation 1 becomes, ಆಯ್ತಾ? ಈಸಿ ಇದೆ, ಅದಕ್ಕೆ ನಾನು ಜಾಸ್ತಿ ಹೇಳ್ತಾ ಇಲ್ಲ. equation 1 becomes, so equation 1 ಅಂತ ಹೇಳಿದ್ರೆ Q is equal to Q1 plus Q2 ಅಂತಿದೆ. so Q is equal to C1 V plus C2 V ಅಂತ ಇದೆ. ಯಾವುದು ಕಾಮನ್ ಇದೆ ನನಗೆ? V ಅನ್ನೋದು ನನಗೆ ಕಾಮನ್ ಇದೆ. ಸೊ V ಅನ್ನ ಏನ್ ಮಾಡ್ಬೇಕು? ಹೊರಗಡೆ ತಗೋಬೇಕು. V ಅನ್ನ ಕಾಮನ್ ತಗೊಂಡ್ರೆ ಏನಾಯ್ತು? C1 plus C2 ಅಂತ ಆಯ್ತು. ಈ ಕಡೆ ಏನ್ ಬಂತು? Q ಅಂತ ಬಂತು. ಇದನ್ನ ಏನ್ ಮಾಡ್ಬೇಕು? ಟೇಕ್ ಇಟ್ ಆಸ್ equation number 2. ಆಯ್ತಾ? ಗೊತ್ತಾಗ್ತಿದೆಲ್ಲ, ಈಸಿ ಇದೆ. C is equal to Q divided by V. This implies Q is equal to C into V. Therefore Q1 is equal to C1 into V and Q2 is equal to C2 into V. So therefore for the equation 1 becomes Q is equal to C1V plus C2V and Q is equal to V into C1 plus C2 ಅಂತ ಆಯ್ತು. ಸರಿನಾ? ಇದು ಟೇಕ್ ಇಟ್ ಆಸ್ equation number 2. ಈಗೇನ್ ಮಾಡ್ಬೇಕು? we have to remove this combination. ಸೇಮ್ ಅಲ್ಲಿ ಬರ್ದಿರೋದು ಹಾಗೆ. So if this combination is replaced by a equivalent capacitance, ಈಗ ಏನ್ ಮಾಡ್ತಿದೀವಿ? ಇದು ಹೀಗಿದೆ ಅಲ್ವಾ? ಎರಡು ಕೆಪಾಸಿಟರ್ಸ್ ಇದೆ. ಇವೆರಡು ಕೆಪಾಸಿಟರ್ ನ ತೆಗ್ದು ಏನ್ ಮಾಡ್ಬೇಕು? ನಾನು ಒಂದು ಕೆಪಾಸಿಟರ್ ನ ಇಡ್ಬೇಕು. ಅದ್ರ ಕೆಪಾಸಿಟಿ ಏನಾಗಿರ್ಬೇಕು? ಇಟ್ ಇಸ್ ಮಸ್ಟ್ ಬಿ ಈಕ್ವಲ್ ಟು ದಿ ಕೆಪಾಸಿಟಿ ಆಫ್ ಟೂ ಕೆಪಾಸಿಟೆನ್ಸಸ್. ಎರಡು ಕೆಪಾಸಿಟೆನ್ಸ್ ಇಂದ ಏನಾಗ್ಬೇಕು? ಕೆಪಾಸಿಟಿಗೆ ಅದು ಈಕ್ವಲ್ ಆಗಿರ್ಬೇಕು. ಅವಾಗ ಏನಾಯ್ತು? ಹೀಗ್ ಬರ್ದು ಇದೇನ್ ಬರೀತೀರಾ ನೀವು? CP ಅಂತ ಬರೀಬೇಕು. ಇದೇನಾಗುತ್ತೆ? ನನಗೆ ಪ್ಯಾರಲಲ್ ಕಾಂಬಿನೇಷನ್ ಒಳಗೆ ಅದ್ರೊಳಗೆ ಏನ್ ಬರೆದು CS ಅಂತ ಬರ್ದಿದ್ವಿ. ಅಲ್ಲಿ ಸೀರೀಸ್ ಕಾಂಬಿನೇಷನ್ ಆಗಿತ್ತು. ಇಲ್ಲಿ ಏನ್ ಬರೀಬೇಕು? CP ಅಂತ ಬರೀಬೇಕು. ಸೊ ಅದ್ರ ಚಾರ್ಜ್ ಎಷ್ಟು ಸ್ಟೋರ್ ಆಗಿರುತ್ತೆ? Q ಅಮೌಂಟ್ ಆಫ್ ಚಾರ್ಜ್ ನನಗೆ ಅದ್ರೊಳಗೆ ಸ್ಟೋರ್ ಆಗಿರುತ್ತೆ. ಸೊ ಏನ? Q ಅಮೌಂಟ್ ಆಫ್ ನನಗೆ ಚಾರ್ಜ್ ಸ್ಟೋರ್ ಆಗಿದೆ. ಎಷ್ಟು ಪೊಟೆನ್ಶಿಯಲ್ ಅಪ್ಲೈ ಮಾಡ್ತಿದ್ದೀರಾ? V ಅನ್ನೋ ಪೊಟೆನ್ಶಿಯಲ್ ಏನ್ ಮಾಡ್ಬೇಕು? ನೀವು ಅಪ್ಲೈ ಮಾಡಬೇಕು. ಸರಿನಾ? ಸೊ ಇಫ್ ದಿಸ್ ಕಾಂಬಿನೇಷನ್ is replaced by a single capacitance of the capacitance CP, then you can draw this. ಇದನ್ನ ಬರೀಲೇಬೇಕು. CP into Q. So CP ಅನ್ನೋದು capacitance of this capacitor and Q ಅನ್ನೋದು charge stored on this capacitor and V ಅನ್ನೋದು ಏನಂತ? applied potential ಅಂತ ಇದೆ. ಸೊ ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಅದನ್ನ ಬರೀಬೇಕು. if the combination is replaced by an equivalent capacitor of capacitance CP. If the combination is replaced by an equivalent capacitor of capacitance CP, we get, so ನಿಮ್ಗೆ ಏನ್ ಸಿಗುತ್ತೆ? Q ಗೆ ನೀವು ಬರೀಬೇಕು. we get Q is equal to, C ಇರೋದು ಏನಾಗುತ್ತೆ? CP ಆಗುತ್ತೆ. CP into V ಅಂತ. Take it as equation number 3. Then if the combination is replaced by an equivalent capacitor of capacitance CP, we get Q is equal to CP into
Vi. Therefore comparing, therefore same allin step barita idini, comparing equation 2 and 3, comparing equation 2 and 3. So equation 2 and 3 ನ ಕಂಪೇರ್ ಮಾಡಿದ್ರೆ ನಮಗೆ ಏನಂತ, ಎರಡು ಸೈಡ್ ಅಲ್ಲಿ q ನನಗೆ ಕಾಮನ್ ಇದೆನಾ ಸೇಮ್ ಇದೆನಾ ಅಂತ ಹೇಳಿದ್ರೆ ನೀವು ಏನ್ ಬರ್ಬೋದು, cp into v is equal to v into c1 plus c2. cp into v is equal to v into c1 plus c2. ಎಸ್ ದೀಕ್ಷಿತ ಸರಿ, ಓಕೆ ಸರಿ ಇದೆ. ಸೊ v ನನಗೆ ಕ್ಯಾನ್ಸಲ್ ಆಯ್ತು. ದಿಸ್ ಇಂಪ್ಲೈಸ್ cp is equal to c1 plus c2. ಸೊ ನೋಡಿ ಎಷ್ಟು ಈಸಿ ಇದೆ, cp is equal to c1 plus c2 ಅಂತ ಆಯ್ತು. ಇದರಲ್ಲಿ ಎರಡು ಕೆಪಾಸಿಟರ್ಸ್ ಇದೆ, ನಿಮ್ 3 ಕೆಪಾಸಿಟರ್ ಏನಾಗುತ್ತೆ ನಿಮ್ಗೆ c1 plus c2 plus c3 ಅಂತ ಬರುತ್ತೆ. ಸರಿನಾ, ಇದೆಲ್ಲರಿಗೂ ಬಂತ, cp is equal to c1 plus c2. for n ಕೆಪಾಸಿಟರ್ ಡೈರೆಕ್ಟ್ ಆಗಿ ಬರೀತೀನಿ, for n capacitors, for n capacitors connected in parallel, connected in parallel. So n capacitors na connected in parallel ಮಾಡಿದ್ರೆ ಏನಾಗಬೇಕು, cp is equal to c1 plus c2 plus c3 plus so on up to plus cn ಅಂತ ಬರಬೇಕು. So this is for n capacitors connected in series. ಸರ್ ಇಲ್ಲಿ ನನ್ಗೆ ಏನಾಗ್ತಿದೆ ಅಂತ ನೆಕ್ಸ್ಟ್ ನಾನು ಕೇಸಸ್ ಗಳನ್ನ ಬರೀತೀನಿ. ಎಲ್ರಿಗೂ ಇಷ್ಟು ಗೊತ್ತಾಯ್ತಾ? ಸೊ ಗೊತ್ತಾದ್ರಲ್ಲಿ ಎಸ್ ಅಂತ ಟೆಕ್ಸ್ಟ್ ಮಾಡಿ ನಾನು ನೋಡ್ತಾ ಇದ್ದೀನಿ. ಈಸಿ ಇದೆ. ಫಸ್ಟ್ ಏನ್ ಮಾಡ್ಬೇಕು, ಇನ್ ಪ್ಯಾರಲ್ ಕಾಂಬಿನೇಷನ್ ಯು ಹ್ಯಾವ್ ಟು ಟೇಕ್ q is equal to q1 plus q2 ತಗೋಬೇಕು. ಸೊ ಬೈ ದಿ ಡೆಫಿನೇಷನ್ ಆಫ್ ಕೆಪಾಸಿಟನ್ಸ್ q1 ನೀವು ಫೈಂಡ್ ಔಟ್ ಮಾಡ್ಕೋಬೇಕು. q is equal to ನಿಮ್ಗೆ c into v ಬರುತ್ತೆ. ಬಟ್ ನಿಮ್ಗೆ ಏನ್ ಬೇಕು, q1 and q2 ಬೇಕು. ಸೊ ಏನ್ ಬರೀತೀರಾ, q1 is equal to c1 into v and q2 is equal to c2 into v ಅಂತ ಬರೀತೀರಾ. ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಕಾಮನ್ ಅನ್ನು ಹೊರಗಡೆ ಇಡ್ತೀರಾ. ಆಮೇಲೆ ಏನ್ ಮಾಡ್ಬೇಕು, ಕಾಂಬಿನೇಷನ್ ರೀಪ್ಲೇಸ್ ಮಾಡಿ ಒಂದು ಕೆಪಾಸಿಟನ್ಸ್ ನ ಇಡಬೇಕು. ಅದ್ರೊಳಗೆ ಚಾರ್ಜ್ ಎಷ್ಟು ಸ್ಟೋರ್ ಆಗುತ್ತೆ ನಾನು ತಗೊಂಡ್ರೆ q is equal to cp into v. ಸೊ ಕಂಪೇರಿಂಗ್ 2 and 3 ಮಾಡಿದಾಗ ಯು ಆರ್ ಗೆಟಿಂಗ್ cp is equal to c1 plus c2. ಓಕೆ, ಎಲ್ರಿಗೂ ಅರ್ಥ ಆಯ್ತು ಸರಿನಾ? ಓಕೆ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ನಾವು ನೋಟ್ ಬರಿಬೇಕು. ಈ ನೋಟ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. 1 ಮಾರ್ಕ್ಸ್ ಅಲ್ಲಿ ಕೇಳ್ತಾನೆ, ಅಥವಾ ಸಿಇಟಿ ನೀಟ್ ಒಳಗೆ ಹೋದ್ರೆ ಕ್ವಶನ್ಸ್ ಗಳು ನಿಮ್ಗೆ ಅದರೊಳಗೆ ಕಂಪಲ್ಸರಿ ಆಗಿ ಇದ್ದೇ ಇರುತ್ತೆ. ಸರಿನಾ, ಇದಿಷ್ಟು ಗೊತ್ತಾಯ್ತಲ್ವಾ? ಸೊ ನೋಟ್, ಮತ್ತೆ ನೋಟ್ ಅಂತ ಹೇಳಿದ್ರೆ ಓನ್ಲಿ ಸಿಇಟಿಗೆ ಅಷ್ಟೇ ಇದು, ಮತ್ತೆ ನಮ್ಗೆ ಇದು ಆನ್ಯುವಲ್ ಎಕ್ಸಾಮ್ ಅಲ್ಲಿ ಕೇಳಲ್ಲ ಅಂತಲ್ಲ, 1 ಮಾರ್ಕ್ಸ್ ಗೆ ಕೇಳ್ತಾನೆ. ಸೊ ನೋಟ್ 1. ಸೊ ಇಲ್ಲಿ ಏನ್ ಹೇಳ್ತಾ ಇದ್ ನಾವು ಸಿಪಿ ಪ್ಲಸ್ ಸಿಪಿ ಇಸ್ ಈಕ್ವಲ್ ಟು ಸಿ1 ಪ್ಲಸ್ ಸಿ2 ಅಂತ ಬರ್ತಿದ್ವಾ. ಸೊ ಇಲ್ಲಿ ನಾನು ಎಕ್ಸಾಂಪಲ್ ಬರೀತೀನಿ. ನನ್ನ ಹತ್ರ ಸಿ1 ಇಸ್ ಈಕ್ವಲ್ ಟು ನನ್ನ ಹತ್ರ 10 ಫ್ಯಾರಡ್ ಇದೆ. ಜಸ್ಟ್ ಅಸ್ಯೂಮ್ ಮಾಡ್ತೀನಿ, ಮೈಕ್ರೋ ಫ್ಯಾರಡ್ ಅಲ್ಲಿ ಬರೀಬೇಕು, ನಾನು ಹಿಂಗೆ ಬರೀತೀನಿ. ಸೊ 10 ಮೈಕ್ರೋ ಫ್ಯಾರಡ್, ಸಿ2 ಇಸ್ ಈಕ್ವಲ್ ಟು 20 ಮೈಕ್ರೋ ಫ್ಯಾರಡ್ ಅಂತ ನನಗೆ ಸಿಗ್ತಾ ಇದೆ. ಈ ನಾನು ಸಿಪಿ ನ ಫೈಂಡ್ ಔಟ್ ಮಾಡಿದ್ರೆ ಸಿಪಿ ಇಸ್ ಈಕ್ವಲ್ ಟು 10 ಮೈಕ್ರೋ ಫ್ಯಾರಡ್ ಪ್ಲಸ್ 20 ಮೈಕ್ರೋ ಫ್ಯಾರಡ್. ದಟ್ ಇಂಪ್ಲೈಸ್ ಸಿಪಿ ಇಸ್ ಈಕ್ವಲ್ ಟು 30 ಮೈಕ್ರೋ ಫ್ಯಾರಡ್. ಸರಿನಾ? ಸೊ 30 ಮೈಕ್ರೋ ಫ್ಯಾರಡ್ ನನಗೆ ಬರ್ತಿದೆ ಅಂತ ಹೇಳಿದ್ರೆ ಇಂಡಿವಿಜುವಲ್ ಕೆಪಾಸಿಟನ್ಸ್ ನನಗೆ ಏನಿತ್ತು, 10 ಮೈಕ್ರೋ ಫ್ಯಾರಡ್ ಇತ್ತು ಮತ್ತೆ 20 ಮೈಕ್ರೋ ಫ್ಯಾರಡ್ ಇತ್ತು. ಇಫೆಕ್ಟಿವ್ ನಾನು ಫೈಂಡ್ ಔಟ್ ಮಾಡ್ಕೊಂಡ್ರೆ ಏನಾಯ್ತು, ಇಟ್ ಇಸ್ ಮೋರ್ ದನ್ 30 ಬಂದ್ಬಿಟ್ಟಿದೆ. ಆಯ್ತಾ, 10 ಗಿಂತ ಜಾಸ್ತಿ ಇದೆ, 20 ಗಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ಇಫೆಕ್ಟಿವ್ನೆಸ್ ಆಫ್ ದಿ ಅಥವಾ ಕೆಪಾಸಿಟನ್ಸ್, ಇಫೆಕ್ಟಿವ್ ಕೆಪಾಸಿಟನ್ಸ್ ಇನ್ ಪ್ಯಾರಲಲ್ ಇಸ್ ಗ್ರೇಟೆಸ್ಟ್ ಆಫ್ ದಿ, ಸೊ ಗ್ರೇಟರ್ ದನ್ ದಿ ಗ್ರೇಟೆಸ್ಟ್ ಆಫ್ ದಿ ಇಂಡಿವಿಜುವಲ್ ಕೆಪಾಸಿಟನ್ಸ್. ಇಲ್ಲಿರೋ ಎರಡು ಕೆಪಾಸಿಟರ್ ನೀವು ಕಂಪೇರ್ ಮಾಡಿದ್ರು 20 ಗಿಂತ ಅದು ಜಾಸ್ತಿ ಇದೆ ಅಂತ ಹೇಳಿದ್ರೆ ನಿಮ್ ಬರೋ ಆನ್ಸರ್ ಏನಾಗಿರುತ್ತೆ, ಇಟ್ ಇಸ್ ಆಲ್ವೇಸ್ ಗ್ರೇಟರ್ ದನ್ ದಿಸ್ 20. 10 ಮತ್ತೆ 20 ನಾನು ಕಂಪೇರ್ ಮಾಡಿದ್ರೆ 20 ಇಸ್ ಗ್ರೇಟರ್, ಬಟ್ ಇಫೆಕ್ಟಿವ್ನೆಸ್ ಏನಾಗುತ್ತೆ, ಇಟ್ ಇಸ್ ಆಲ್ವೇಸ್ ಗ್ರೇಟರ್ ದನ್ 20 ಆಗಿರುತ್ತೆ. ನಿಮ್ಗೆ ಆಪ್ಷನ್ ಹೀಗೇನೋ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳಿ. ಹೀಗೆ ಕೊಟ್ಟಿದ್ದಾರೆ, ಎರಡು ಕೆಪಾಸಿಟರ್ಸ್ ಇದೆ, 10 ಮತ್ತೆ ನಿಮ್ಗೆ 20 ಇದೆ. ಫೈಂಡ್ ದಿ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಇನ್ ಪ್ಯಾರಲಲ್ ಅಂತ ಕೇಳುತ್ತಾನೆ. ನಿಮ್ಗೆ ಆಪ್ಷನ್ಸ್ ಒಳಗೆ ಏನಿರುತ್ತೆ ಅಂತ ಹೇಳಿದ್ರೆ ಒಂದು 15 ಮೈಕ್ರೋ ಫ್ಯಾರಡ್ ಅಂತ ಇರುತ್ತೆ. ಆಪ್ಷನ್ 2 ಎಷ್ಟಿರುತ್ತೆ ಅಂತ ಹೇಳಿದ್ರೆ ನಿಮ್ಗೆ 30 ಮೈಕ್ರೋ ಫ್ಯಾರಡ್ ಇರುತ್ತೆ. ಆಪ್ಷನ್ 3, ಸೊ ಆಪ್ಷನ್ 3 25 ಮೈಕ್ರೋ ಫ್ಯಾರಡ್ ಇರುತ್ತೆ. ಆಪ್ಷನ್ ಡಿ ಅನ್ನೋದು ನಿಮ್ಗೆ 10 ಮೈಕ್ರೋ ಫ್ಯಾರಡ್ ಇದೆ. ಹೀಗಿದೆ ನೋಡಿದಷ್ಟು ನಿಮ್ಗೆ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಿಮ್ಗೆ ಏನಾಗುತ್ತೆ, ನಿಮ್ಗೆ ಇಂಡಿವಿಜುವಲ್ ಇಂದ ನನಗೆ 10 ಮತ್ತೆ 20 ಇದೆ. ನಿಮ್ಗೆ ಬರ್ತಾ ಇರೋ ಸಿಪಿ ಏನಾಗಿರ್ಬೇಕು, ಈ 20 ಗಿಂತ ನಿಮ್ಗೆ ಜಾಸ್ತಿ ಇರ್ಬೇಕು. ಸೊ 20 ಮೇಲಿರೋದು ನಮ್ಗೆ ಎರಡು ಆಪ್ಷನ್ಸ್ ಇದೆ, 25 ಇದೆ ಮತ್ತೆ 30 ಅಂತಿದೆ. ಅವಾಗ ನೀವೇನ್ ಮಾಡ್ಬೇಕು, ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇದನ್ನ ನಾನು 20 ಅಂತಾನೆ ಕೊಟ್ಟಿದ್ರೆ, ಸೊ ಆಪ್ಷನ್ 3 ನಾನು 20 ಅನ್ನು ಕೊಟ್ಟರೆ ನೀವೇನ್ ಮಾಡ್ಬೋದು, ಡೈರೆಕ್ಟ್ ಆಗಿ ನೀವೇನ್ ಮಾಡ್ಬೇಕು, ಆಪ್ಷನ್ ಬಿ ಗೆ ನೀವು ರೈಟ್ ಹಾಕ್ಬೇಕು. ಯಾಕಂತ ಹೇಳಿದ್ರೆ ಇಟ್ ಇಸ್ ಗ್ರೇಟೆಸ್ಟ್ ಆಫ್ ದಿ ಗ್ರೇಟೆಸ್ಟ್ ಇಂಡಿವಿಜುವಲ್ ಕೆಪಾಸಿಟರ್. ಸೊ ಯಾವ್ದು ಕೆಪಾಸಿಟರ್ ಜಾಸ್ತಿ ವ್ಯಾಲ್ಯೂ ಇರುತ್ತಲ್ಲ
ಅದಕ್ಕಿಂತ ನನಗೆ ಜಾಸ್ತಿ ಇರುತ್ತೆ. ಅದು ನನಗೆ ಫಸ್ಟ್ ಪಾಯಿಂಟ್ ಆಗಿರುತ್ತೆ. ಸೊ ಅದನ್ನ ಬರ್ಕೊಂಡು ದಿ ಇಫೆಕ್ಟಿವ್ ಕೆಪಾಸಿಟೆನ್ಸ್ ಇಂಪಾರ್ಟೆಂಟ್ ಅದು. ದಿ ಇಫೆಕ್ಟಿವ್ ಕೆಪಾಸಿಟೆನ್ಸ್ the effective capacitance is greater effective capacitance is greater than the greatest of the individual capacitances. Then greatest of the individual capacitances. So ಇದು ಫಸ್ಟ್ ಒನ್ ಲೈನ್ಸ್. ಸೆಕೆಂಡ್ ಒನ್ ಏನಾಗ್ತದೆ ನೋಡಿದ ತಕ್ಷಣ ನಿಮಗೆ ಕೆಪಾಸಿಟೆನ್ಸ್ ಇನ್ಕ್ರೀಸ್ ಆಗ್ತಿದೆನಾ. ಸೊ C1 is equal to 10 ಇತ್ತು, C2 is equal to 20 ಇತ್ತು ಅಂತ ಹೇಳಿದ್ರೆ ಎರಡನ್ನ ಕಂಪೇರ್ ಮಾಡಿದ್ರೆ ನಂಗೆ ಇಫೆಕ್ಟಿವ್ ಕೆಪಾಸಿಟೆನ್ಸ್ ಏನಾಗುತ್ತೆ, ಇಟ್ ಇಸ್ ಲಾರ್ಜೆಸ್ಟ್ ವ್ಯಾಲ್ಯೂ. ಸರಿನಾ, ಅದನ್ನ ಬರೀಬೇಕು. ಇನ್ ಪ್ಯಾರಲಲ್ combination the effective capacitance increases. Effective capacitance ಏನಾಗುತ್ತೆ, ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದು ನನಗೆ ಸೆಕೆಂಡ್, ಮತ್ತೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಥರ್ಡ್ ಒನ್, ಫಾರ್ n identical capacitors connected in series, in parallel, not series, in parallel. Then for n identical capacitors connected in parallel. So ಏನ್ ಮಾಡಬೇಕು, ಕನೆಕ್ಟೆಡ್ n ಅಂತ ಹೇಳಿದ್ರೆ Cp is equal to C plus C plus C plus on up to plus C. ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಇದು? Cp is equal to n times C. So Cp is equal to n times C. ಸರಿನಾ? For n identical capacitors connected in parallel, Cp is equal to C plus C plus C, so on up to C, that is equal to Cp is equal to n into C. So ಅದಕ್ಕೆ ಸೇಮ್ ನಿನ್ನೆ ಬರ್ದಂಗೆ ಎಕ್ಸಾಂಪಲ್. ಸೊ ಕನ್ಸಿಡರ್, ಎಂತ ಕನ್ಸಿಡರ್ ಅಲ್ಲ, ಓಕೆ, ಕನ್ಸಿಡರ್ ಎಷ್ಟು 125 capacitors of capacitance 2 microfarad are connected in parallel. Calculate Cp. So Cp na ಏನು ಮಾಡಬೇಕು, ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಏನಾಯ್ತು, ದಿಸ್ ಇಂಪ್ಲೈಸ್ Cp ಏನ್ ಬರೀಬೇಕು, Cp is equal to 125 ಟೈಮ್ಸ್ ನೀವು ಬರೆಯಕ್ಕಾಗೋದಿಲ್ಲ. ಏನು 2 plus 2 plus 2 plus ಅಂತ 125 ಟೈಮ್ಸ್ ಬರೀಬೇಕಂತಿಲ್ಲ. n ವ್ಯಾಲ್ಯೂ ಏನಾಯ್ತು ನನಗೆ 125 ಅಂತ ಆಯ್ತು. ಅದಕ್ಕೆ ಏನ್ ಮಾಡ್ತೀವಿ, n into C ಅಂತ ಬರುತ್ತೆ. ದಟ್ ಈಸ್ ಈಕ್ವಲ್ ಟು n ಅನ್ನ ಏನಿದೆ 125 ಇದೆ, ಇಂಟು C ಎಷ್ಟಿದೆ, ಇಟ್ ಇಸ್ 2 ಮೈಕ್ರೋ ಫ್ಯಾರಡ್ ಅಂತ ಇದೆ. 125 into 2 ಮಾಡಿದ್ರೆ ಎಷ್ಟು ಬರುತ್ತೆ ನಿಮ್ಗೆ, ಎಷ್ಟು ಬರುತ್ತೆ, 250. ಸರಿನಾ? ಸೊ 250 ಮೈಕ್ರೋ ಫ್ಯಾರಡ್ ಅಂತ ಆಯ್ತು. 250 ಮೈಕ್ರೋ ಫ್ಯಾರಡ್. ನೋಡಿ, ಈಸಿಯಾಗಿ ನಾವು ಏನ್ ಮಾಡ್ಬೋದು, ಫೈಂಡ್ ಔಟ್ ಮಾಡ್ಬೋದು. ಈ ವ್ಯಾಲ್ಯೂ ನಿಮಗೆ ಗೊತ್ತಿದ್ರೆ ಮಾತ್ರ. ಇದು ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಮಾಡ್ತಾ ಕೂತ್ಕೋಬೇಕು ಪ್ರಾಬ್ಲಮ್. ಸೊ ಇಫ್ ಯು ನೋ ದಿ ವ್ಯಾಲ್ಯೂ ಎಕ್ಸಾಕ್ಟ್ ಆಗಿ Cp is equal to n into C ಅಂತ ನಿಮಗೆ ಗೊತ್ತಿದ್ರೆ ಡೈರೆಕ್ಟ್ ನೀವು ಅದನ್ನ ಸಾಲ್ವ್ ಮಾಡ್ಬೋದು. ಸೊ 250 ಮೈಕ್ರೋ ಫ್ಯಾರಡ್ ಅಂತ ನಮಗೆ ಇದಿಷ್ಟು ನನಗೆ ಏನಂತ ಹೇಳಿದ್ರೆ, ದಿಸ್ ವಿಲ್ ಬಿ ದಿ ಕೆಪಾಸಿಟರ್ಸ್ ಕನೆಕ್ಟೆಡ್ ಇನ್ ಸೀರೀಸ್ ಅಂಡ್ ಕೆಪಾಸಿಟರ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಂತ ಇದೆ. ಎಲ್ರಿಗೂ ಗೊತ್ತಾಯ್ತಾ ಇದು? ಗೊತ್ತಾದ್ರೆ ಎಂತ ಏನೋ ಡೌಟ್ ಇದ್ರೆ ಕೇಳಿ. ಸೊ ಇದು ಲಾಸ್ಟ್, ಇನ್ನು ಒಂದೇ ಒಂದು ಕಾನ್ಸೆಪ್ಟ್ ಉಳಿತು, ಡಿರೈವೇಶನ್. 5 ಮಾರ್ಕ್ಸ್ಗೆ 3 ಮಾರ್ಕ್ಸ್ಗೆ ಡಿರೈವೇಶನ್ ಕೇಳ್ತಾನೆ. ಅದು ಮುಗಿದ್ರೆ ಈ ಚಾಪ್ಟರ್ ನಮಗೆ ಕ್ಲೋಸ್ ಅಪ್ ಆಗುತ್ತೆ. ಏನೋ ಡೌಟ್ ಇದ್ರೆ ಕೇಳಿ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಆಸ್ಕ್ ಮೀ. ಮತ್ತೆ ತುಂಬಾ ಜಾಸ್ತಿ ತಿಳ್ಕೊಳ್ಳೋ ಅವಶ್ಯಕತೆನೂ ಇಲ್ಲ.
ಆಯ್ತಾ? ಜಸ್ಟ್ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಾದ್ರೆ ಆಯ್ತು. ಈ ನೋಟ್ ಅನ್ನೋದು ಏನು ಅಂತ ಗೊತ್ತಾದ್ರೆ ಆಯ್ತು. ಸ್ಮಾಲ್ ಕಾನ್ಸೆಪ್ಟ್ ಇದೆ, ಬಟ್ ವೇಟೇಜ್ ಇದಕ್ಕೆ ಜಾಸ್ತಿ ಇರುತ್ತೆ. ಇವನ್ ನಿಮ್ ಪ್ರಾಬ್ಲಮ್ಸ್ ಒಳಗೆ 5 ಮಾರ್ಕ್ಸ್ ಪ್ರಾಬ್ಲಮ್ ಒಳಗೆ ಇದನ್ನ ಕೇಳ್ತಾನೆ, ಸಿಇಟಿ ನೀಟ್ ಕ್ವಶನ್ಸ್ ಒಳಗೆ ಇದನ್ನ ಕೇಳ್ತಾನೆ, ಅಂಡ್ ಥಿಯರಿ ರೈಟಿಂಗ್ ಅಲ್ಲೂ ಇದನ್ನ ಕೇಳ್ತಾನೆ. ಯಾವ್ದಾರ ಒಂದು ಪ್ರೂವ್ ಮಾಡಿ ಇಫೆಕ್ಟಿವ್ನೆಸ್ ಆಫ್ ಟು ಕ್ಯಾಪಾಸಿಟರ್ ಕನೆಕ್ಟೆಡ್ ಇನ್ ಸೀರೀಸ್, ಅದನ್ನ ಮಾಡಿ ಡಿರೈವೇಶನ್ ಮಾಡಿ, ಅಥವಾ ಪ್ಯಾರಲ್ ಡಿರೈವೇಶನ್ ಮಾಡಿ ಅಂತ ನಮಗೆ ಕೇಳ್ತಾನೆ. ಕೆಪಾಸಿಟರ್ಸ್ ಮೇಲೆ ಜಾಸ್ತಿ ನಮಗೆ ಕೇಳ್ತಾನೆ. ಕಾನ್ಸೆಪ್ಟ್ ನಮಗೆ ಗೊತ್ತಿಟ್ಬಿಟ್ರೆ ಇಟ್ ವಿಲ್ ಬಿ ವೆರಿ ಈಸಿ. ಸರಿನಾ? ಗೊತ್ತಾಯ್ತಾ ಎಲ್ರಿಗೂ? ಸೊ ಏನ ಡೌಟ್ ಇಲ್ಲ ಅಂತ ಹೇಳಿದ್ರೆ ಲಾಸ್ಟ್ ಕಾನ್ಸೆಪ್ಟ್ ಹೋಗ್ತೀನಿ. ಸೊ ಲಾಸ್ಟ್ ಕಾನ್ಸೆಪ್ಟ್ ಆಯ್ತಾ? ಏನು ಡೌಟ್ ಇಲ್ಲ ಅಲ್ವಾ? ಏನಾದ್ರು ಡೌಟ್ ಇದ್ರೆ ಅದ್ರ ಟೆಕ್ಸ್ಟ್ ಅನ್ನ ಮಾಡಿ. ಎಸ್, ನೋಟ್ಸ್ ಅಲ್ಲಿ ಬರಿಬೇಕು. ಆಯ್ತಿಯಾ? ರೈಟ್ ಇಟ್ ಇನ್ ನೋಟ್ಸ್. ಓಕೆ, ಮತ್ತೆಲ್ಲ ನೋಟ್ಸ್ ಅಲ್ಲಿ ಬರೀ ನಾ ಎಲ್ಲಾನು ಕೊಟ್ಟಿದ್ದೀನಿ ಇದ್ರೊಳಗೆ. ಯಾವ್ದು ಅಂತ ಹೇಳಿದ್ರೆ ಡೈಎಲೆಕ್ಟ್ರಿಕ್ಸ್ ಇಂದ ಯಾವುದೋ ಒಂದು ಕೊಟ್ಟಿರ್ಲಿಲ್ಲ ಬಿಟ್ರೆ ಬಾಕಿದೆಲ್ಲ ಕೊಟ್ಟಿದ್ದೀನಿ. ಆ ಡೈಎಲೆಕ್ಟ್ರಿಕ್ಸ್ ಒಂದ್ ಸ್ವಲ್ಪ ಬುಕ್ ಓದಿ ಬರೀರಿ, ಬಾಕಿದೆಲ್ಲ ನಾನು ನೋಟ್ಸ್ ಅನ್ನ ಬರ್ಸಿದ್ದೀನಿ. ಇದಿಷ್ಟೇ ಸಾಕು, ಮತ್ತೆ ಎಕ್ಸ್ಟ್ರಾ ಏನು ಬೇಡ ನಿಮ್ಗೆ. ಆಯ್ತಾ? ಸೊ ನೆಕ್ಸ್ಟ್ ಒನ್, ಲಾಸ್ಟ್ ಕಾನ್ಸೆಪ್ಟ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. The expression for energy stored in a capacitor is very very important. Expression for last concept idu ivat mugisbidana. Expression for energy stored, expression for energy stored, 1 minute. Expression for energy stored in a capacitor. Expression for energy stored in a capacitor. This is very very important. So now ಏನು ಹೇಳ್ತಿದ್ವಿ? The capacitor is used to store the charges ಅಂತ ಹೇಳ್ತಿದ್ವಿ. ಆ ಚಾರ್ಜಸ್ ಅನ್ನ ಸ್ಟೋರ್ ಮಾಡೋದು it is nothing but this one, expression for energy stored in a capacitor. ಸೊ ಏನಿದು? ಫಸ್ಟ್ ನಾ ಏನ್ ಮಾಡೋದು, ಜಸ್ಟ್ ಒಂದು ಥಿಯರಿನ ನಾನು ಡಿಸ್ಕಸ್ ಮಾಡೋಣ. ಏನು ಚಾರ್ಜಿಂಗ್ ಆಫ್ ಎ ಕೆಪಾಸಿಟರ್ ಅಂದ್ರೆ ಏನು ಅನ್ನೋದನ್ನ ಫಸ್ಟ್ ನಾನು ನೋಡೋಣ. ಆಯ್ತಾ? ಚಾರ್ಜಿಂಗ್ ಆಫ್ ದಿ ಕೆಪಾಸಿಟರ್. ಸೊ ಚಾರ್ಜಿಂಗ್ ಆಫ್ ದಿ ಕೆಪಾಸಿಟರ್ ಅಂತ ಹೇಳಿದ್ರೆ, ಸೊ ನಿಮ್ ಹತ್ರ ಮೊಬೈಲ್ ಇರುತ್ತೆ. ನಿಮ್ ಮೊಬೈಲ್ ಅನ್ನ ನೀವೇನ್ ಮಾಡ್ತೀರಾ? ಚಾರ್ಜ್ ಮಾಡ್ತೀರಾ. ಈಗ ನೀವು ತುಂಬಾ ಯೂಸ್ ಮಾಡ್ತಾ ಇದ್ದೀರಾ, ಕ್ಲಾಸ್ ಕೇಳೋದಕ್ಕೆಲ್ಲ ಯೂಸ್ ಮಾಡ್ತೀರಾ. ಕ್ಲಾಸ್ ಆದ್ಮೇಲೆ ಅಥವಾ ಕ್ಲಾಸ್ ಗಿಂತ ಮುಂಚೆ ನೀವೇನ್ ಮಾಡ್ತೀರಾ? ಚಾರ್ಜ್ ಅನ್ನ ನೀವು ಮಾಡ್ತೀರಾ ಮೊಬೈಲ್ ಅನ್ನ. ಸರಿನಾ? ಈಗ ನಿಮ್ ಹತ್ರ ಮೊಬೈಲ್ ಇದೆ, ಈ ಮೊಬೈಲ್ ನೀವು ಚಾರ್ಜ್ ಮಾಡ್ಬೇಕು ಅಂತ ಹೇಳಿದ ತಕ್ಷಣ ಇದು ಮೊಬೈಲ್, ಇದು ನಿಮ್ ಮೊಬೈಲ್ ಅಂತ ಅನ್ಕೊಳ್ಳಿ. ಇದಕ್ ನೀವೇನ್ ಮಾಡ್ತೀರಾ? ಒಂದು USB ಕೇಬಲ್ ಇರುತ್ತೆ. ಈ USB ಕೇಬಲ್ ಇಂದ ಏನಾಗಿರುತ್ತೆ? ಒಂದು ಕನೆಕ್ಷನ್ ವೈರ್ ನಿಮ್ಗೆ ಇಲ್ಲಿ ಪ್ಲಗ್ ಇರುತ್ತೆ. ಸರಿನಾ? ಈಗ ಒಂದು ಪ್ಲಗ್ ಇರುತ್ತೆ. ಈ ಪ್ಲಗ್ ಇಂದ ಏನಾಗುತ್ತೆ? ಇಲ್ಲಿ ಇಲೆಕ್ಟ್ರಿಕಲ್ ಕನೆಕ್ಷನ್ ನ ತಗೊಂಡು ಈ ಮೊಬೈಲ್ ಏನಾಗುತ್ತೆ? ಚಾರ್ಜ್ ಆಗುತ್ತೆ. ನೀವು ಈಗ ನಿಮ್ದು ಮೊಬೈಲ್ ಅಲ್ಲಿ ಏನಿದೆ? 0%, ಅಂದ್ರೆ ಇನಿಷಿಯಲಿ ಅದು 0% ಇದೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ನೀವೇನ್ ಮಾಡಿದೀರಾ? ಮೊಬೈಲ್ ಅನ್ನ ಡಿಸ್ಚಾರ್ಜ್ ಮಾಡ್ಬಿಟ್ಟಿದ್ದೀರಾ ಅಂತ ಹೇಳಿದ್ರೆ ಚಾರ್ಜ್ ಫುಲ್ ಏನಾಗಿದೆ? ಖಾಲಿ ಆಗ್ಬಿಟ್ಟಿದೆ. ನೀವು ಇದು ಕನೆಕ್ಷನ್ ಹಾಕಿದ ತಕ್ಷಣ ಇದಕ್ಕೆ ಏನ್ ಮಾಡ್ತೀರಾ? USB ಕನೆಕ್ಷನ್ ಮಾಡಿ ಇಲ್ಲಿ ಬ್ಯಾಟರಿನ ಸ್ವಿಚ್ ಬೋರ್ಡಿಗೆ ಹಾಕಿ ಆನ್ ಮಾಡಿದ ತಕ್ಷಣ ಇದು 100% ತೋರಿಸ್ಬಿಡುತ್ತಾ? 100% ತೋರಿಸುತ್ತಾ? ಇಸ್ ಇಟ್ ಪಾಸಿಬಲ್? ಸೊ 100% ತೋರಿಸುತ್ತಾ? ಹಾಕಿದ ತಕ್ಷಣನೇ 100%, 0% ಇಂದ ಸ್ವಿಚ್ ಹಾಕಿ ಒಂದು ಆನ್ ಮಾಡಿದ ತಕ್ಷಣ 1 ನಿಮಿಷದಲ್ಲೇ 100% ಆಗಿದ್ಬಿಟ್ಟು ಬೆಸ್ಟ್ ಆಗ್ಬಿಡ್ತಿತ್ತಲ್ವಾ? ಬಟ್ ಅದೇನ್ ಮಾಡೋದಿಲ್ಲ. ಇಟ್ ವಿಲ್ ನಾಟ್ ಶೋ ಲೈಕ್ ದಿಸ್. 0% ಡೈರೆಕ್ಟ್ ಆಗಿ 100% ತೋರಿಸೋದಿಲ್ಲ. ಅದೇನ್ ಮಾಡುತ್ತೆ? 0% ಆದ್ಮೇಲೆ ಇಟ್ ವಿಲ್ ಟೇಕ್ಸ್ 1%, ಆಮೇಲೆ 2%, ಆಮೇಲೆ 3%. ಈಗ ಏನಾಗುತ್ತೆ? ಡೈರೆಕ್ಟ್ ಆಗಿ ಆಮೇಲೆ ಹೋಗಿ ಹೋಗಿ ಏನ್ ಮಾಡುತ್ತೆ? ಇಟ್ ವಿಲ್ ಶೋಸ್ ದಿ 100% ಬ್ಯಾಟ್ರಿ ಏನಾಗಿದೆ ನಮಗೆ ಫುಲ್ ಆಗಿದೆ ಅಂತ ನನಗೆ ತೋರಿಸುತ್ತೆ. ಸರಿನಾ? ಸೇಮ್ ಇಲ್ಲಿ ಈ ಮೊಬೈಲ್ ಅನ್ನ ನೀವು ರಿಮೂವ್ ಮಾಡಿ, ಇಫ್ ಯು ಆರ್ ಪ್ಲೇಸಿಂಗ್ ಅ ಕೆಪಾಸಿಟರ್, ಒಂದು ಕೆಪಾಸಿಟರ್ ನ ಇಟ್ಟು ಅದಕ್ಕೆ ನೀವೇನ್ ಮಾಡ್ಬೇಕು? ಈಗ ಬ್ಯಾಟ್ರಿನ ನೀವೇನ್ ಮಾಡ್ಬೇಕು? ಕನೆಕ್ಟ್ ಮಾಡ್ಬೇಕು. ಈ ಬ್ಯಾಟ್ರಿನ ಕನೆಕ್ಟ್ ಮಾಡಿದ ತಕ್ಷಣ ಏನಾಗುತ್ತೆ? ಇಲ್ಲಿಗೆ ನನಗೆ ಇದು ಚಾರ್ಜ್ ಆಗ್ತಾ ಹೋಗುತ್ತೆ. ಫಸ್ಟ್ ಇನಿಷಿಯಲಿ ನನಗೆ ಚಾರ್ಜ್ ಏನಾಗುತ್ತೆ? Q is equal to 0 ಇರುತ್ತೆ. ಸೇಮ್ ಕೇಸ್ ನೀವು ಬ್ಯಾಟ್ರಿನ ಕನೆಕ್ಟ್ ಮಾಡಿದ ತಕ್ಷಣ ಏನಾಗುತ್ತೆ? ಇದ್ರೊಳಗೆ ಸ್ಮಾಲ್ ಅಮೌಂಟ್ ಆಫ್ ಚಾರ್ಜ್ ಗಳು ಸ್ಟೋರ್ ಆಗುತ್ತೆ. ಫಸ್ಟ್ ಒಂದು ಚಾರ್ಜ್ ಸ್ಟೋರ್ ಆಗುತ್ತೆ, ಆಮೇಲೆ 2 ಚಾರ್ಜ್ ಸ್ಟೋರ್ ಆಗುತ್ತೆ, ಆಮೇಲೆ ಕಂಪ್ಲೀಟ್ ಆಗಿ ಏನಾಗುತ್ತೆ? ಫುಲ್ಲಿ ಚಾರ್ಜ್ ಸ್ಟೋರ್ ಆಗುತ್ತೆ. ಅವಾಗ ಏನ್ ಬಿಡ್ತಾರೆ? Q is not equal to 0 ಅಂತ ಬರುತ್ತೆ. ಅಂತ ಹೇಳಿದ್ರೆ ಏನಾಯ್ತು? ಕಂಪ್ಲೀಟ್ ಆಗಿ ಸ್ಟೋರ್ ಆಯ್ತು. ಸರಿನಾ? ಗೊತ್ತಾಗ್ತಿದೆನಾ ಇದು? ಸೊ ಕೆಪಾಸಿಟರ್ ನ ಚಾರ್ಜ್ ಮಾಡ್ಬೇಕು ಅಂತ ಹೇಳಿದ್ರೆ ದಿ ಚಾರ್ಜ್ ಇಸ್ ಸ್ಟೋರ್ಡ್ ಆನ್ ದಿ ಕೆಪಾಸಿಟರ್ ಬೈ ಬಿಟ್. ಅದನ್ನ ನಾವೇನ್ ಹೇಳ್ತೀವಿ? ಬಿಟ್ ಬೈ ಬಿಟ್ ಅಂತ ಕರಿತೇವೆ. ಸೊ ಬಿಟ್ ಬೈ ಬಿಟ್ ಅಂತ ಹೇಳಿದ್ರೆ 1%, 2%, 3% ಹೀಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಡೈರೆಕ್ಟ್ ಆಗಿ 0% ಇಂದ 100% ಚಾರ್ಜ್ ಆಗೋದಿಲ್ಲ. ಸರಿನಾ? 1 ಬಿಟ್, 2 ಬಿಟ್ ಅಂದ್ರೆ 1%, 2%, 3% ಅಂತ ಏನಾಗುತ್ತೆ? ನಮಗೆ
ಚಾರ್ಜ್ ಆಗ್ತಾ ಹೋಗುತ್ತೆ. ಈಗ ಬ್ಯಾಟ್ರಿನ ಕನೆಕ್ಟ್ ಮಾಡಿದ ತಕ್ಷಣ ಒಂದು ಪ್ಲೇಟ್ ಅಲ್ಲಿ ಏನಾಗುತ್ತೆ, ಫಸ್ಟ್ ಪಾಸಿಟಿವ್ ಚಾರ್ಜಸ್ ಗಳು ಕ್ರಿಯೇಟ್ ಆಗುತ್ತೆ. ಆಮೇಲೆ ಏನಾಗುತ್ತೆ, ಈ ಸೆಕೆಂಡ್ ಪ್ಲೇಟ್ ಏನಾಗುತ್ತೆ, ಇದು ನನಗೆ ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಈಗ ನಾನು ಏನ್ ಮಾಡ್ಬೇಕು, ಚಾರ್ಜಸ್ ನ ಸ್ಟೋರ್ ಮಾಡ್ಬೇಕು ಅಂತ ಹೇಳಿದ್ರೆ ಐ ಹ್ಯಾವ್ ಟು ಸಪ್ಲೈ ದಿ ಅಮೌಂಟ್ ಆಫ್ ವರ್ಕ್ ಡನ್. ಇಲ್ಲಿ ಯಾವ್ದು ನನಗೆ ವರ್ಕ್ ಮಾಡ್ತಿದೆ, ಈ ಮೊಬೈಲ್ ಅನ್ನ ನೀವೇನ್ ಮಾಡ್ತೀರಾ, ಮೊಬೈಲ್ ಹಿಂಗ್ ಚಾರ್ಜ್ ಇಟ್ಟಿದ ತಕ್ಷಣ ನೀವಲ್ಲಿ ಕೂತ್ಕೊಂಡು ಏನು ವರ್ಕ್ ಮಾಡೋದಿಲ್ಲ. ವರ್ಕ್ ಮಾಡ್ತಿರೋದು ಯಾವುದು, ಇಲ್ಲಿ ನೀವು ಕೊಡ್ತಿರೋ ಕರೆಂಟ್ ಪವರ್ ನಿಮ್ಗೆ ಏನಾಗ್ತಿರುತ್ತೆ, ಅದು ನನಗೆ ಎನರ್ಜಿ ಆಗಿ ಕನ್ವರ್ಟ್ ಆಗಿ ಈ ಬ್ಯಾಟ್ರಿನ ಏನ್ ಮಾಡ್ತಿದೆ, ಚಾರ್ಜ್ ಮಾಡ್ತಾ ಇರುತ್ತೆ. ಸರಿನಾ? ಅದೇ ರೀತಿ ಇಲ್ಲಿ ನೀವು ಕನೆಕ್ಟ್ ಮಾಡ್ತಿರೋ ಈ ಬ್ಯಾಟರಿ ಏನ್ ಮಾಡ್ತಿದೆ, ಇಟ್ ಇಸ್ ಆಲ್ಸೋ ಡೂಯಿಂಗ್ ವರ್ಕ್. That work is stored as the potential energy in the capacitor. ಈ ಕೆಪಾಸಿಟರ್ ಒಳಗೆ ಪೊಟೆನ್ಶಿಯಲ್ ಎನರ್ಜಿ ನನಗೆ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಈಗ ನೀವು ಮೊಬೈಲ್ ಅಲ್ಲೂ ಅಷ್ಟೇ, ಈ ಮೊಬೈಲ್ ಅಲ್ಲಿ ಸ್ಟೋರ್ ಆಗೋ ಎನರ್ಜಿ ಏನ್ ಕರಿತೀವಿ, ಅದನ್ನ ನಾವು ಪೊಟೆನ್ಶಿಯಲ್ ಎನರ್ಜಿ ಅಂತ ಅದನ್ನ ಕರಿತೀವಿ. ಸರಿನಾ? ಈ ಪೊಟೆನ್ಶಿಯಲ್ ಎನರ್ಜಿನ ಇಟ್ಕೊಂಡು ಆಮೇಲೆ ನೀವೇನು ನಿಮ್ ಮೊಬೈಲ್ ಯೂಸ್ ಮಾಡ್ತಾ ಹೋದಂಗೆ ಏನಾಗುತ್ತೆ, ಈ ಪೊಟೆನ್ಶಿಯಲ್ ಎನರ್ಜಿಗೆ ಡಿಕ್ರೀಸ್ ಆಗುತ್ತೆ. ಹೇಗೆ ಡಿಕ್ರೀಸ್ ಆಗುತ್ತೆ, ನೀವು 100% ಇರೋದು ಯೂಸ್ ಮಾಡ್ತಾ ಹೋದಂಗೆ 98%, ಆಮೇಲೆ 67%, ಆಮೇಲೆ 55% ಅಂತ ಹೀಗೆ ನನಗೆ ಬರ್ತಾ ಹೋಗುತ್ತೆ. ಇದನ್ನ ನಾವೇನ್ ಕರಿತೀವಿ ಅಂತ ಹೇಳಿದ್ರೆ ಡಿಸ್ಚಾರ್ಜಿಂಗ್ ಅಂತ ನಾವು ಅದನ್ನ ಕರಿತೀವಿ. ಚಾರ್ಜಿಂಗ್ ಅಂಡ್ ಡಿಸ್ಚಾರ್ಜಿಂಗ್. ಸೊ ಗೊತ್ತಾಗ್ತಿದೆನಾ ಹೇಗೆ ಅಂತ ಹೇಳಿ? ಸೇಮ್ ಕೇಸ್ ಏನಾಗುತ್ತೆ, ನನಗೆ ಬ್ಯಾಟ್ರಿಯಲ್ಲೂ ಕೂಡ ನನಗೆ ಬರುತ್ತೆ. ಸರಿನಾ? ಏನಾಗುತ್ತೆ, ಫಸ್ಟ್ ನೀವು ಪೊಟೆನ್ಶಿಯಲ್ ಕೊಟ್ಟಿದ ತಕ್ಷಣ ಇಟ್ ವಿಲ್ ಸ್ಟೋರ್ಸ್ ದಿ ಚಾರ್ಜಸ್ ಬಿಟ್ ಬೈ ಬಿಟ್. ಸೊ ಬಿಟ್ ಬೈ ಬಿಟ್ ಅಂತ ಹೇಳಿದ್ರೆ ಸ್ಮಾಲ್ ಅಮೌಂಟ್ ಅನ್ನ ಅದು ತಗೊಳ್ತಾ ಹೋಗುತ್ತೆ. ಇಲ್ಲಿ ಏನು ವರ್ಕ್ ಮಾಡ್ತಿರುತ್ತೆ, ದಿ ವರ್ಕ್ ಇಸ್ ಡನ್ ಬೈ ದಿಸ್ ಅಪ್ಲೈಡ್ ಪೊಟೆನ್ಶಿಯಲ್. ಅಪ್ಲೈಡ್ ಪೊಟೆನ್ಶಿಯಲ್ ಏನ್ ಮಾಡ್ತಿರುತ್ತೆ, ವರ್ಕ್ ಮಾಡ್ತಿರುತ್ತೆ. ದಟ್ ವರ್ಕ್ ಡನ್ ಇಸ್ ಸ್ಟೋರ್ಡ್ ಆಸ್ ದಿ ಪೊಟೆನ್ಶಿಯಲ್ ಎನರ್ಜಿ. ಆಮೇಲೆ ಪೊಟೆನ್ಶಿಯಲ್ ಎನರ್ಜಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಯೂಸ್ ಮಾಡ್ತಾ ಹೋದಂಗೆ ದಿ ಪೊಟೆನ್ಶಿಯಲ್ ಎನರ್ಜಿ ಡಿಕ್ರೀಸಸ್ ಅಂಡ್ ಇಟ್ ಕನ್ವರ್ಟೆಡ್ ಇಂಟು ಕೈನೆಟಿಕ್ ಎನರ್ಜಿ. ಅಂದ್ರೆ ಪೊಟೆನ್ಶಿಯಲ್ ಎನರ್ಜಿ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಮೊಬೈಲ್ ಅಲ್ಲಿ 100% ಚಾರ್ಜಸ್ ಇತ್ತು, ನೀವು ಫೇಸ್ಬುಕ್, ವಾಟ್ಸ್ಆಪ್, ಕ್ಲಾಸ್, ಆಮೇಲೆ ಮ್ಯಾಚ್ ಇವೆಲ್ಲ ನೋಡಿ ಏನ್ ಮಾಡ್ತೀರಾ, 100% ಇರೋದು ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಅಂದ್ರೆ ಸ್ಟೋರ್ ಮಾಡಿರೋ ಎನರ್ಜಿ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ಈಗ ನಾ ಏನ್ ಮಾಡ್ಬೇಕು, ಹಾಗಾದ್ರೆ ಕೆಪಾಸಿಟರ್ ಗೆ ಯಾವ ಫಾರ್ಮ್ ಅಲ್ಲಿ ನಮಗೆ ಎನರ್ಜಿ ಇರುತ್ತೆ ಅದನ್ನ ಏನ್ ಮಾಡ್ಬೇಕು, ಫೈಂಡ್ ಔಟ್ ಮಾಡ್ಬೇಕು. ಸೊ ಥಿಯರಿ ಗೊತ್ತಾಯ್ತಾ? ಸೊ ದಿಸ್ ವಿಲ್ ಬಿ ದಿ ಥಿಯರಿ ಬಿಹೈಂಡ್ ದಿ ಚಾರ್ಜಿಂಗ್ ಆಫ್ ಎ ಕೆಪಾಸಿಟರ್. ಸೊ ಲಾಸ್ಟ್ ಕಾನ್ಸೆಪ್ಟ್ ಇದು. ಈ ಡಿರೈವೇಶನ್ ನಾವು ಮಾಡ್ಬಿಟ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಂಡೇ ಇಂದ ಏನ್ ಮಾಡ್ಬೋದು, ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬೋದು. ಓಕೆ, ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ ಇನ್ ಎ ಕೆಪಾಸಿಟರ್. ಸೊ ಇದಕ್ಕೆ ಕೆಪಾಸಿಟರ್ ಡಯಾಗ್ರಾಮ್ ಬಿಡಿಸ್ಕೊಳ್ಳಿ ಒಂದು. ಸೊ ಮಾಡ್ತಾ ಹೋಗೋಣ, ಈಸಿ ಇದೆ. ಏನಾದ್ರು ಗೊತ್ತಾಗದಿದ್ರೆ ಅಲ್ಲೇ ಕೇಳ್ಬಿಡಿ. ಸೊ ಒಂದು ಕೆಪಾಸಿಟರ್. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಕೆಪಾಸಿಟರ್. ಇಟ್ ಇಸ್ ಕನೆಕ್ಟೆಡ್ ಟು ಅ ಬ್ಯಾಟರಿ. ಬ್ಯಾಟರಿಗೆ ಅದನ್ನ ನಾವೇನ್ ಮಾಡಿ ಕನೆಕ್ಟ್ ಮಾಡ್ಬೇಕು. ಇದನ್ನ ಪಾಸಿಟಿವ್, ದಿಸ್ ವಿಲ್ ನೆಗೆಟಿವ್, ದಿ ಪೊಟೆನ್ಶಿಯಲ್ ಇಟ್ ವಿಲ್ ಬಿ ವಿ ಅಂತ ಆಯ್ತು. ಸೊ ಚಾರ್ಜ್ ಅನ್ಸ್ ಏನಾಗುತ್ತೆ, ನನಗೆ ಸ್ಟೋರ್ ಆಗುತ್ತೆ. ಕ್ಯೂ ಪ್ಲಸ್ ಅಮೌಂಟ್ ಆಫ್ ಚಾರ್ಜ್ ಸ್ಟೋರ್ ಇರೋದನ್ನ ಏನ್ ಮಾಡ್ತೀನಿ, ಕ್ಯೂ ಅಂತ ಬರ್ಕೊಳ್ತೀನಿ. ಬೇಕಾದ್ರೆ ಈ ಕಡೆ ಮೈನಸ್ ಕ್ಯೂ ಬರೀತೀನಿ, ಈ ಕಡೆ ಪ್ಲಸ್ ಕ್ಯೂ ಬರೀತೀನಿ. ಮತ್ತೆ ಇನ್ನೊಂದು ಇಲ್ಲಿ ನೋಡಿ, ಪ್ಲಸ್ ಕ್ಯೂ ಮೈನಸ್ ಕ್ಯೂ ಅಂತ ಬರ್ತಿದ್ದೀನಿ ಕೆಪಾಸಿಟರ್ ಪ್ಲೇಸ್ಮೆಂಟ್. ವಾಟ್ ವಿಲ್ ಬಿ ದಿ ನೆಟ್ ಚಾರ್ಜ್? ಸೊ ನೆಟ್ ಚಾರ್ಜ್ ಏನಾಗುತ್ತೆ, ಸೊ ಲಾಸ್ಟ್ 10 ಮಿನಿಟ್ಸ್ ಇದೆ, ಒಂದ್ಸತಿ ಕ್ಲೋಸ್ ಆದ್ಮೇಲೆ ಮತ್ತೆ ಇನ್ನೊಂದ್ಸತಿ ಲಾಗಿನ್ ಆಗಿ ಇದನ್ನ ಮುಗಿಸ್ಬಿಡುವ ಇವತ್ತು. ಸೊ ನೆಟ್ ಚಾರ್ಜ್ ಒಂದು ಕೆಪಾಸಿಟರ್ ಏನು, ನೆಟ್ ಚಾರ್ಜ್ ಒಂದು ಕೆಪಾಸಿಟರ್ ಅಂತ ಹೇಳಿದ್ರೆ ಟೋಟಲ್ ಚಾರ್ಜ್, ದಟ್ ಇಸ್ ಪ್ಲಸ್ ಕ್ಯೂ ಮೈನಸ್ ಕ್ಯೂ. ಸೊ ಇಸ್ ಈಕ್ವಲ್ ಟು 0. 1 ಮಾರ್ಕ್ಸ್ ಕೇಳಿದಾನೆ. ಸೊ ನೆಟ್ ಚಾರ್ಜ್ ಒಂದು ಕೆಪಾಸಿಟರ್ ಇಸ್ 0. ಸೊ ನೆಟ್ ಚಾರ್ಜ್ ನನಗೆ 0, ಬಟ್ ಇಂಡಿವಿಜುವಲ್ ಚಾರ್ಜ್ ಒಂದು ಪ್ಲೇಟ್ ಅಲ್ಲಿ ಪ್ಲಸ್ ಕ್ಯೂ ಇರುತ್ತೆ, ಇನ್ನೊಂದು ಪ್ಲೇಟ್ ಅಲ್ಲಿ ಮೈನಸ್ ಕ್ಯೂ ಇರುತ್ತೆ. ನೆಟ್ ಚಾರ್ಜ್ ಅನ್ನೋದು ಇಟ್ ವಿಲ್ ಬಿ ನನಗೆ 0 ಆಗಿದೆ. ಇದು ನನಗೆ ಪೊಟೆನ್ಶಿಯಲ್. ಅದನ್ನ ಬರ್ಕೊಳ್ತಾ ಹೋಗೋಣ. when a battery is connected to uncharged capacitor, when battery is connected to uncharged capacitor, the charge transfers from one plate to another plate, bit by bit. ಇದು ಬಿಟ್ ಬೈ ಬಿಟ್ ಅಂತ ಏನಂತ ನಿಮಗೆ ಗೊತ್ತಾಗಿದೆ.
bit by bit in small amounts, in small amounts, in small amounts dq, with small amount of charge ಅನ್ನು ನಾನು dq ಅಂತ ಅದನ್ನ ಬರೀತೀನಿ. ಆಯ್ತಾ? ನೆಕ್ಸ್ಟ್ ಲೈನ್, consider an intermediate. So intermediate ಅಂತ ಹೇಳಿದ್ರೆ in between 0 ಇಂದ 100 ಒಳಗೆ ಯಾವ್ದಾರ ಒಂದು ಪಾಯಿಂಟ್, ಅದು 55 ಆಗಿರ್ಬೋದು 65 ಆಗಿರ್ಬೋದು, ಒಂದು intermediate point. Consider an intermediate situation when the charges on the plates are plus q, small q, and minus q, small q and minus q ಅಂತ ಹೇಳಿದ್ರೆ ಇಂಟರ್ಮೀಡಿಯೇಟ್. ಈಗ ಒಂದು ಹೀಗೆ ತಗೊಂಡಿದ್ದೇನೆ, ಒಂದ್ ಕಡೆ ಮೈನಸ್ ಪ್ಲಸ್ 55 ಅಂತಿದ್ರೆ ಇನ್ನೊಂದ್ ಕಡೆ ಏನಿರುತ್ತೆ ಮೈನಸ್ 55 ಅಂತ. ಹೀಗೆ ಇಂಟರ್ಮೀಡಿಯೇಟ್ ನನಗೆ ಸಿಚುವೇಶನ್ ತಗೊಂಡಿದ್ದೆ, ಸರಿನಾ? ಇದ್ರೊಳಗೆ ಓಕೆ, ಅದ್ರೊಳಗೇನೆ at this stage the potential difference between the plates is ಏನಾಗಬೇಕು? So it is, you know that C is equal to Q divided by V. So ನಿಮ್ಗೆ ಏನ್ ಬೇಕು? V ಬೇಕು. V is equal to, it is Q divided by C. ಸರಿನಾ? ಸೊ ಇಲ್ಲೇನ್ ಬರೀರಿ. ಅವಾಗ ಏನಾಯ್ತು, ಇದನ್ನ ನಾನು ಪೊಟೆನ್ಶಿಯಲ್ ಏನ್ ಮಾಡ್ತೀನಿ, V dash ಅಂತ ತಗೊಳ್ತೀನಿ. V dash is equal to, it is Q divided by C. ಅದನ್ನ equation number 1. ಸರಿನಾ? ಇದು ನನಗೆ ಇಂಟರ್ಮೀಡಿಯೇಟ್ ಪೊಟೆನ್ಶಿಯಲ್ ಡಿಫರೆನ್ಸ್. ಸೊ V dash is equal to Q divided by C. ಸರಿನಾ? ಇದಿಷ್ಟು ಗೊತ್ತಾಗ್ತಿದೆನಾ? ಸೊ ಏನಾದ್ರು ಗೊತ್ತಾಗ್ತಿದ್ರೆ ಅದ್ರೊಳಗೆ ಹೇಳಿ, ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇಂಟರ್ಮೀಡಿಯೇಟ್ ಸಿಚುವೇಶನ್ ಅಂದ್ರೆ ಏನು, ಸೊ ಪೊಟೆನ್ಶಿಯಲ್ ಹೇಗೆ ಬರೆಯೋದು ಅಂತ ಹೇಳಿದ್ದೀನಿ. ಈಗೇನ್ ಮಾಡ್ಬೇಕು ನಾವು, ಲಿಟ್ಲ್ ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಅನ್ನ ಹಾಕ್ಬೇಕು, ಸರಿನಾ? ಲೆಟ್ dq, so let dq be the extra charge, transferred in the capacitor, extra charge capacitor such that V dash remain constant. ಸೊ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಮೊಬೈಲ್ ಅಲ್ಲಿ ಚಾರ್ಜ್ ಅನ್ನ ಇಟ್ಟಿದ್ದೀರಾ, ಚಾರ್ಜ್ ಮಾಡ್ತಾ ಇದ್ದೀರಾ, 55% ಅಷ್ಟು ನಿಮ್ಗೆ ಚಾರ್ಜ್ ಆಗಿದೆ. ನೀವೇನ್ ಮಾಡ್ತೀವಿ, ಯಾರ್ದೋ ಒಂದು ಮೆಸೇಜ್ ಬಂತು ಅಂತ ಹೇಳಿದಾಗ ನೀವು ಸ್ವಿಚ್ ಅನ್ನ ತೆಗೆದು ಯೂಸ್ ಮಾಡೋದು. ನೀವೆಲ್ಲ ಮಾಡಿದ್ರೆ ಏನ್ ಮೆಸೇಜ್ ಬಂದಿರ್ಬೋದು ಅಂತ ನೀವಲ್ಲಿ ತಗೊಂಡು ಮೊಬೈಲ್ ಅಲ್ಲೇ ಕನೆಕ್ಟ್ ಮಾಡಿರ್ತೀರಾ, ಹಾಗೆ ನೋಡ್ತಾ ಒಂದ್ 5 ಮಿನಿಟ್ಸ್ ಯೂಸ್ ಮಾಡಿದ್ರು ನಿಮ್ ಪರ್ಸೆಂಟೇಜ್ ಇದೆಷ್ಟಿರುತ್ತೆ, 55% ಅಂತಾನೆ ತೋರಿಸ್ತಾ ಇದೆ. ಬಟ್ ನೀವ್ ಏನ್ ಮಾಡ್ತೀರಾ, ವರ್ಕ್ ಅನ್ನ ಮಾಡ್ತಾ ಇದ್ರ ಈ ಕೇಸ್, ಆಯ್ತಾ? ಬಟ್ ಚಾರ್ಜ್ ಅಲ್ಲಿ ಹಾಕಿ ಮೊಬೈಲ್ ಅನ್ನ ಯೂಸ್ ಮಾಡಬೇಡಿ. ಸೊ ಈ ತರ ನಮ್ಗೆ ಕೇಸ್ ಇದ್ದಂಗೆ. ಸೊ V dash ಏನಾಗಿರ್ಬೇಕು, ನಮ್ಗೆ ಸೇಮ್ ಇರ್ಬೇಕು, ಬಟ್ ಏನ್ ಮಾಡ್ಬೇಕು, ಎಕ್ಸ್ಟ್ರಾ ಅಮೌಂಟ್ ಆಫ್ ಚಾರ್ಜ್ ಅನ್ನು ನಾನು ಏನ್ ಮಾಡ್ಬೇಕು, ಅದ್ರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇರ್ಬೇಕು. ಅಂತ ಹೇಳಿದ್ರೆ ಏನ್ ಮಾಡ್ತಿದ್ದೀರಾ ಅಂದ್ರೆ, ಯು ಆರ್ ಡೂಯಿಂಗ್ ಸಮ್ ಎಕ್ಸ್ಟ್ರಾ ವರ್ಕ್ ಅನ್ನ ನೀವು ಮಾಡ್ತಾ ಇದ್ದೀರಾ, ಸರಿನಾ? ಇಸ್ ಈಕ್ವಲ್ ಟು ರಿಮೇನ್ ಕಾನ್ಸ್ಟಂಟ್. ಸೊ ಅದರಲ್ಲಿ ದಿ ವರ್ಕ್ ಡನ್ in transferring the charge dq is, so work done ಅನ್ನ ಫೈಂಡ್ ಔಟ್ ಮಾಡಬೇಕು. ನಿಮ್ಗೆ ವರ್ಕ್ ಡನ್
W is equal to force into displacement ಅಂತ ಗೊತ್ತಿದೆ. ಬಟ್ ಇಲ್ಲಿ ನಾವು ಫೋರ್ಸ್ ಅನ್ನ ಯೂಸೇ ಮಾಡ್ತಾ ಇಲ್ಲ. ಸೊ ಅಂತ ಹೇಳಿದ್ರೆ ಆ ಇಕ್ವೇಶನ್ ನಾನು ತಗೋಬಾರ್ದು. ಇಲ್ಲೇ ನನಗೆ ಪೊಟೆನ್ಶಿಯಲ್ ಇದೆ, ವರ್ಕ್ ಡನ್ ಮಾಡ್ತಾ ಇದೀನಿ, ಅಂಡ್ ನನಗೆ ಚಾರ್ಜ್ ಇದೆ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೋದು, ಯು ಕ್ಯಾನ್ ಯೂಸ್ ದಿಸ್ ಇಕ್ವೇಶನ್ V is equal to W divided by Q. ಯಾವ್ದಿದು ಇಕ್ವೇಶನ್? ಇಲೆಕ್ಟ್ರಿಕ್ ಪೊಟೆನ್ಶಿಯಲ್ V is equal to W divided by Q. ನಿಮ್ಗೆ ಏನ್ ಬೇಕು? W ಬೇಕಾ? ಸೊ ವರ್ಕ್ ಡನ್ ಬೇಕು. W is equal to it will be V into ನಿಮ್ಗೆ Q ಅಂತ. ಸರಿನಾ? ಇಲ್ಲ ಅದನ್ನ ಬರೀತೀನಿ ನಾನು. ಸೊ ದಟ್ ಈಸ್ dW is equal to V into dQ. ಸೊ V into Q ಅಂತಿದೆ, ನನ್ಗೆ ಇಲ್ಲಿರೋ V ಏನು? ಇಟ್ ವಿಲ್ ಬಿ V ಡ್ಯಾಶ್. Q ಅಂತ ಇಲ್ಲ, ನನ್ನ ಹತ್ರ ಏನಿದೆ? dQ ಅಂತಿದೆ, ಅದಕ್ಕೆ ಏನ್ ಮಾಡ್ತೀನಿ? dQ ಅಂತ ಬರೀತೀನಿ. ಅದನ್ನ ಇಕ್ವೇಶನ್ ನಂಬರ್ 2 ಅಂತ ತಗೊಳ್ಳಿ. ಸೊ ಟೇಕ್ ಇಟ್ ಆಸ್ ಇಕ್ವೇಶನ್ ನಂಬರ್ 2. ಸರಿನಾ? ಗೊತ್ತಾಗ್ತಿದೆ. ವರ್ಕ್ ಡನ್ ಇನ್ ಟ್ರಾನ್ಸ್ಫರಿಂಗ್ ದಿ ಚಾರ್ಜ್ dQ is given by dW is equal to V dash into Q ಅಂತ. ಬಟ್ ವಾಟ್ ಈಸ್ V dash? ಸೊ V dash ಅಂದ್ರೆ ಏನು? ಇದರಲ್ಲಿ V dash is equal to Q divided by C. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ therefore dW is equal to V dash ಅಂತ ಹೇಳಿದ್ರೆ ಇಟ್ ಇಸ್ Q divided by C ಆಯ್ತು, ಇಂಟು ಏನ್ ಬಂತು ನನಗೆ? dQ ಅಂತ ಬಂತು. ಟೇಕ್ ಇಟ್ ಆಸ್ equation number 3. So dW is equal to Q divided by C into dQ. So next ಏನ್ ಮಾಡ್ಬೇಕು? ನೀವೇ ಹೇಳ್ಬೋದಾ? ನೆಕ್ಸ್ಟ್ ಏನ್ ಮಾಡ್ಬೇಕು? ಈ ತರ ಇಕ್ವೇಶನ್ ಸುಮಾರು ಯೂಸ್ ಮಾಡಿದ್ದೀರಾ. dW is equal to Q divided by C. ಇದು ನನಗೆ ಸ್ಮಾಲ್ ಅಮೌಂಟ್ ಆಫ್ ಚಾರ್ಜ್ ಆಯ್ತು. ನಾನು ಜಾಸ್ತಿ ಚಾರ್ಜ್ ಅನ್ನ ಮೂವ್ಮೆಂಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸೊ ಯು ಹ್ಯಾವ್ ಟು ಟೇಕ್, ಏನ್ ಮಾಡ್ಬೇಕು ನೀವು? ಇದಕ್ಕೆ ಇಂಟಿಗ್ರೇಷನ್ ತಗೋಬೇಕಾ? ಸರಿನಾ? ಸೊ dW is equal to Q divided by C into dQ ಅಂತ ಆಯ್ತು. ಸೊ ಇಲ್ಲಿ ಕ್ಲೋಸ್ ಮಾಡಿ ಇನ್ನೊಂದ್ಸತಿ ಆನ್ ಮಾಡ್ತೀರಾ? ಸ್ಟಾಪ್ ಮಾಡ್ಲಾ? ಇನ್ನೊಂದ್ಸತಿ ಲಾಗಿನ್ ಆಗ್ತೀರಾ? ಸರಿ, ನಾನು ಮೆಸೇಜ್ ಹಾಕಿ, ನಾನು ಸ್ಟಾಪ್ ಮಾಡ್ತೀನಿ, ಇನ್ನೊಂದ್ಸತಿ ಲಾಗಿನ್ ಆಗಿ. ಇದನ್ನು ಕಂಪ್ಲೀಟ್ ಮಾಡೋಣ ಇವತ್ತು. ನಾನು ಇನ್ನೊಂದು 4 ಸ್ಟೆಪ್. ಓಕೆ, ಕ್ಲೋಸ್ ಮಾಡ್ತೀನಿ, ಮತ್ತೆ ಇನ್ನೊಂದ್ಸತಿ ಲಾಗಿನ್ ಆಗಿ ಓಪನ್ ಆಗುತ್ತೆ.